ಓಕೆ ಮೌನ ಅವರೇ ನನ್ಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾವು ನಮ್ಗೇನು ಅವಾಗ ಓಕೆ ಇದು ಕೆಲಸ ಮಾಡೋ ಜಾಗ, ಇಲ್ಲಿ ಹೇಗಿರಬೇಕು ಏನೋ ಐಡಿಯಾನೂ ಇರಲಿಲ್ಲ ನನಗೆ. ಅಂದರೆ ಎಸ್ಪೆಷಲಿ ನನಗೆ ಐಡಿಯಾ ಇರಲಿಲ್ಲ. ಸೊ ನಾನು ಹೇಗೆ ಅಂದರೆ ಎಲ್ಲದಕ್ಕೂ ಇವ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಯಾಕಂದ್ರೆ ನಂಗೆ ಬೇರೆ ಯಾರು ಪರಿಚಯ ಇರಲಿಲ್ಲ. ವಿ ಯೂಸ್ ಟು ವರ್ಕ್ ಎವ್ರಿ ಡೇ ಅಲ್ವಾ. ಸೊ ನಾನು ಏನೇ ಇದ್ರು ಅವನ ಹತ್ರನೇ ಕೇಳ್ತಾ ಇದ್ದೆ, ಡೌಟ್ಸ್ ಇರಲಿ ಅಥವಾ ಏನೇ ನನಗೆ ಅರ್ಥ ಆಗ್ತಿಲ್ಲ ಏನೇ ಇದ್ರೂ ಇವನ ಹತ್ರನೇ ಕೇಳ್ತಾ ಇದ್ದೆ. ಓಕೆ ಅಲ್ಲ, ಇವನ ಹತ್ರನೇ ಕೇಳ್ತಾ ಇದ್ದೆ. ಹಾಗೆ ಆ ಕನೆಕ್ಷನ್ ಬಿಲ್ಡ್ ಆಯಿತು. ಅಂದರೆ ಪ್ರತಿಯೊಂದಕ್ಕೂ ನಾವು ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬೇಕು ಅಂದರೆ ಇಬ್ರು ಡಿಸ್ಕಸ್ ಮಾಡಿಬಿಟ್ಟು ಮಾಡ್ತಾ ಇದ್ವಿ ಸೀನ್ಸಲ್ಲಿ. ಸೊ ಹಾಗೆ ಆ ಫ್ರೆಂಡ್ಶಿಪ್ ಬೆಳೀತು. ಆ್ಯಂಡ್ ರಾಮಾಚಾರಿಯಿಂದ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾನೆ. ಆ್ಯಂಡ್ ನನಗೆ ಇಲ್ಲಿವರೆಗೂ ಲೈಕ್ ನಾನು ಈ ಥರ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಫಸ್ಟ್ ರೀಸನ್ ಅವನೇ. ಯಾಕಂದರೆ ಅವನ್ನ ನೋಡಿ ಕಲ್ತಿರೋದಷ್ಟೇ ನಾನು. ಇವಾಗ ನನಗೆ ಅವನ ಥರ ಎಲ್ಲ ಕ್ಲಾಸಿಗೆ ಹೋಗಿ ನಂಗೆ ಗೊತ್ತಿಲ್ಲ. ನನ್ನ ಟೀಚರೇ ಮಾಡ್ಬಿಟ್ಲಿ ಆಕ್ಟಿಂಗ್ ಪರಿಣಿತ ಅನ್ನಂಗೆ ಹೇಳ್ತಾಳೆ. ಇಲ್ಲ ಮೇಡಮ್, ನಾನು ಸ್ವಲ್ಪ ಕಲ್ತ್ಕೊಂಡ್ ಬಂದಿದ್ದೆ ಅಷ್ಟೇ. ಅವ್ನು ಕಲ್ತಿರೋದು ನಾನು ಅದ್ರಲ್ಲಿ ಸ್ವಲ್ಪ ಕಲ್ತ್ಕೊಂಡೆ ಅಷ್ಟೇ. ಸೊ ಆಬ್ವಿಯಸ್ಲಿ ಅಲ್ಲಿ ಒಬ್ರು ಫ್ರೆಂಡ್ ಅಂತ ಇದ್ದಾಗ, ಕೋಸ್ಟಾರ್ ಅನ್ನೋದಕ್ಕಿಂತ ಅವ್ರ ಫ್ರೆಂಡ್ ಆದಾಗ ಅಫ್ಕೋರ್ಸ್ ಕಲಿಯೋದು ತುಂಬಾ ಇರುತ್ತೆ. ಆಕ್ಚುಲಿ ನಿಮ್ಮ ಬಾಂಡಿಂಗ್ ನಾನು ಹೋಲ್ ಸೆಟ್ ಅಲ್ಲಿ ನೋಡ್ಬೋದು. ಎವ್ರಿ ಒನ್ ಆರ್ ಲೈಕ್ ವೆರಿ ಮಚ್ ಫ್ರೆಂಡ್ಲಿ. ಎಲ್ಲರ ಮುಖದಲ್ಲೂ ನಗು ಕಾಣುತ್ತೆ, ಎಲ್ಲೂ ಫ್ರಸ್ಟ್ರೇಷನ್ ಇಲ್ಲ, ಕೋಪ ಇಲ್ಲ, ದೇರ್ ಇಸ್ ನೋ ಪ್ರೆಷರ್. ದಟ್ ಇಸ್ ರಿಯಲಿ ಕೂಲ್ ಆಕ್ಚುಲಿ. ಅಂಡ್ ಈಗ it's been like this from 4 years continuously. all 4 years ಎಲ್ಲೂ ಏನು ಚೇಂಜ್ ಆಗಿಲ್ಲ. ಸೊ ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಅಫ್ಕೋರ್ಸ್ ಈಗ ಸೆಟ್ ಅಂತ ಅಂದಮೇಲೆ ಯಾರಾದರೂ ಒಬ್ರು ಒಂದು ಸ್ವಲ್ಪ ಇರಿಟೇಷನ್ ಮಾಡ್ತಿರ್ತಾರೆ, ಒಬ್ರು ತುಂಬ ಫನ್ ಮಾಡ್ತಿರ್ತಾರೆ, ಆ್ಯಂಡ್ ಒಬ್ರು ಹೋಗಪ್ಪ ಅವ್ರನ್ನ ಮಾತಾಡ್ಸೋಕ್ಕೆ ಬೇಜಾರಾಗತ್ತೆ, ಈ ರೀತಿ ಫೀಲ್ ಇರುತ್ತೆ. ಸೊ ನಿಮಗೆ ನಿಮ್ಮ ಸೆಟ್ಟಲ್ಲಿ ತುಂಬ ಫನ್ನಿ ಪರ್ಸನ್ ಅಂತ ಅನ್ಸಿದ್ದು ಯಾರು? ನನ್ನ ತಂಗಿ ಒಬ್ಳು ಇದ್ದಾಳೆ, ಮದುವೆ ಆಗ್ಬಿಟ್ಟು ಫಾರಿನಲ್ಲಿ ಇದ್ದಾಳೆ ಈಗ ಕತೆ ಪ್ರಕಾರ. ಶಿ ವಾಸ್ ವೆರಿ ಫನಿ ಟು ಮೀ. ನನಗೆ ತುಂಬಾ ದಿವಸಗಳು ಬೇಜಾರಿಂದ ಆಚೆ ತಂದುಬಿಟ್ಟಿದ್ದಾಳೆ ಸೆಟ್ಟಲ್ಲಿ. ಆ್ಯಂಡ್ ಎಲ್ಲಾರ್ದು ಮಿಮಿಕ್ರಿ ಮಾಡೋವಳು, ಆ್ಯಂಡ್ ಎಲ್ಲರೂ ಕಾಲು ಹೇಳ್ಕೊಂಡು ಓಡಾಡ್ತಿರೋವಳು. ಸೊ ಐ ಥಿಂಕ್ ಅವಳು ನನಗೆ ಈವನ್ ಐಶ್ವರ್ಯ ವೈಶಾಖ ಕ್ಯಾರೆಕ್ಟರ್ ಮಾಡ್ತಿದ್ದು, ಅವಳು ಅಷ್ಟೇ ತುಂಬಾ ಫನ್. ಅಂದ್ರೆ ಒಂಥರ ಹೇಗ್ ಗೊತ್ತಾ, ಜಾಯ್ಫುಲ್ ಪರ್ಸನ್ ಅವಳು. ಇವಾಗ ಎಲ್ಲಿ ಶೂಟ್ ಮಾಡ್ತಿದ್ರು ಅಲ್ಲಿ ಏನಾದ್ರು ಫನ್ ಮಾಡ್ತಾಳೆ, ಎಲ್ರು ನಗ್ತಾ ಇರ್ತೀವಿ ಆ ಥರ.